ಬಟ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸರ್ ಅದು ಎಸ್ ಹೊಸ ಕಂಪ್ನಿಯ ಅಂತಾರೆ. ಇದು ಹೊಸ ಕಂಪ್ನಿ ಅಲ್ಲ, ಹಳೆ ಕಂಪ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ INA ಇಂಡಿಯನ್ ಮಿಲಿಟರಿಗೆ ನೀಡಿರುವಂತ ಗಾಡಿ ಇದು. ಇಂಡಿಯನ್ ಆರ್ಮಿಗೆ? ಸರ್ ಹೌದು, ಇಂಡಿಯನ್ ಆರ್ಮಿಗೆ ನೀಡಿರುವಂತ ಗಾಡಿ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಇತ್ತೀಚೆಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರಿಗೆ ನೀಡಿರುವ ಗಾಡಿ ಸರ್. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಗೆ ಟ್ರಾಲಿ PTO ಅಂತ ಬರುತ್ತೆ ಸರ್. ಟ್ರಾಲಿಗೆ ಕುಲ್ಲಿ ಹಾಕೊಂಡು ಹಿಂದೆ ಪಂಜಾಬ್ಗಳೆಲ್ಲ ಹೊಡಿತಾರ, ಆ ಆಪ್ಷನ್ ಇರುವಂತ ಗಾಡಿ. ನೀವು ಯಾವ್ದು ಬೇರೆ ಟ್ರ್ಯಾಕ್ಟರ್ ಏನ್ ಹಾಕ್ತಿರೋ ಅದೆಲ್ಲ ನಮ್ಮ ಗಾಡಿಗೆ ಹಾಕ್ಬೋದು. ಉಳೋದಾಗ್ಬೋದು, ಡಿಸ್ಕ್ ಆಗ್ಬೋದು, ಟ್ರಾಲಿ ಆಗ್ಬೋದು, ಬೇರೆ ಒಂದು ಏನಾದ್ರು ಮಿಷಿನ್ಗಳನ್ನ ಕಟಾವ್ ಮಾಡುವಂಥದ್ದನ್ನ ಹಿಂದ್ಗಡೆ ಹಾಕ್ಬೋದು, ಜನರೇಟರ್ದ ಹಿಂದ್ಗಡೆ ಹಾಕೊಂಡು ಹಾಕ್ಬೋದು, ಆ ಥರದ್ದೆಲ್ಲ ಹಾಕೋಬೋದು ಸರ್. ಸರ್ ಜನ ಕೇಳೋದು ಏನು ಗೊತ್ತಾ ಸರ್, ಒಂದು ಮೈಲೇಜ್ ಮಸ್ತ್ ಅಂತಾರೆ, ಇನ್ನೊಂದು ಕೈಗೆಟ್ಗುವಂಥದ್ದು ಬೆಲೆ, ಇವೆರಡು ಕೇಳ್ತಾರೆ. ನಮಸ್ತೆ ಸರ್. ಹೆಸರು ನಂದೀಶ್ ಅಂತ ಹೇಳಿ, ಹುಣಸೂರು ಬ್ರಾಂಚ್ಗೆ ಏಸ್ ಟ್ರ್ಯಾಕ್ಟರ್ ಮ್ಯಾನೇಜರ್ ಸರ್ ಮಾತಾಡ್ತಾ ಇರೋದು. ಏಸ್ ಕಂಪ್ನಿಲಿ ಕ್ರೇನ್ ಆಗಿರ್ಬೋದು, JCB ಆಗಿರ್ಬೋದು, ಅಥವಾ ಡೋಸರ್ ಆಗಿರ್ಬೋದು, ಲಿಫ್ಟಿಂಗ್ ಆಗಿರ್ಬೋದು, ಎಲ್ಲವನ್ನು ಉಳ್ಳುವಂಥ ನಮ್ಮ ಏಸ್ ಕಂಪ್ನಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, 15 ಕಿಲೋಮೀಟರ್ಗೊಂದು ಕ್ರೇನ್ಗಳು ಸಿಗುತ್ತೆ. ನೀವು ಕಾಣ್ಬೋದು ಏಸ್ ಕಂಪ್ನಿದು. ಬಟ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸರ್ ಅದು ಏಸ್ ಹೊಸ ಕಂಪ್ನಿಯ ಅಂತಾರೆ. ಇದು ಹೊಸ ಕಂಪ್ನಿ ಅಲ್ಲ, ಹಳೆ ಕಂಪ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾವ್ದು ಸರ್ ಇದು? ಸರ್ ಇದು 550 4-wheel drive 50 HP ಸರ್. 50 HP ಮಾಡಲ್ ಬಂದು 550 ಜೈಹೋ. ಇದನ್ನ ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಡೀಸೆಲ್ ಕೆಪಾಸಿಟಿ ಬಂದು 57 ಲೀಟರ್ ಇದೆ. 57 ಲೀಟರ್ ಜೊತೆಗೆ ಡ್ಯೂಯಲ್ ಕ್ಲಚ್ ಇದೆ ಸರ್. ಡ್ಯೂಯಲ್ ಕ್ಲಚ್ ಇದೆ. ಜೊತೆಗೆ ಟೈರು 14 ಸೈಜ್ ಟೈರ್ ಕೊಡ್ತಾ ಇದೀವಿ. ಜೊತೆಗೆ ಇದನ್ನ 920 ಮುಂದೆ ಫ್ರಂಟ್ ಹೆವಿ ದಪ್ಪ ಇರುವಂತದನ್ನ ನಾವು ಇದು ಮಾಡಿ ಕೊಡ್ತಾ ಇದೀವಿ. ಓಕೆ ಸರ್. ಜೊತೆಗೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ 5G ಏರ್ ಕೂಲರ್ ಕೂಡ ಇದೆ. 5G ಏರ್ ಕೂಲರ್ ಕೂಡ ಇದೆ. 5G ಏರ್ ಕೂಲರ್ ಅಂದ್ರೆ ಇದು ಬಾನೆಟ್ ಎಲ್ಲ ಫುಲ್ ಕವರ್ ಆದಾಗ ಗಾಡಿಗಳು ಹೀಟ್ ಆಗ್ತಾ ಇರ್ತವೆ. ಜೊತೆಗೆ ಏನಾಗಿದೆ ಅಂದ್ರೆ ಹೇರ್ ಎಲ್ಲ ಒಳಗೆ ತಗೊಂಡಾಗ ಏನಾಗುತ್ತೆ ಅಂದ್ರೆ ಬಟ್ ಇಂಜಿನ್ ಸ್ವಲ್ಪ ನಾರ್ಮಲ್ ಸ್ಥಿತಿಗೆ ಬರುತ್ತೆ ಸರ್. ಸರ್ ಇದು 3065 cc ಉಳ್ಳ ಗಾಡಿ. ಇದು 50 HP ಸರ್. ಇದು ಈ ಗಾಡಿ ವಿಶೇಷತೆ ಏನಂತ ಅಂದ್ರೆ ನಮ್ಮ INA ಇಂಡಿಯನ್ ಮಿಲಿಟರಿಗೆ ನೀಡಿರುವಂತ ಗಾಡಿ ಇದು. ಇಂಡಿಯನ್ ಆರ್ಮಿಗೆ? ಸರ್ ಹೌದು, ಇಂಡಿಯನ್ ಆರ್ಮಿಗೆ ನೀಡಿರುವಂತ ಗಾಡಿ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಇತ್ತೀಚೆಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರಿಗೆ ನೀಡಿರುವ ಗಾಡಿ ಸರ್. ಸರ್ ಹೌದು, ಅವ್ರಿಗೆ ನೀಡಿರುವಂತ ಗಾಡಿ ಏಸ್ ನಮ್ಮ ಕಂಪ್ನಿ ಸರ್. ಯಾರು ಬೇಕಾದ್ರೂ ಸಾಬೀತು ಮಾಡ್ಬೋದು, ಬಟ್ ನಮ್ಮ ಕಂಪ್ನಿ ಗಾಡಿ ಅವ್ರಿಗೆ ದರ್ಶನ್ ಸರ್ಗೆ ನೀಡಿರುವಂತ ಗಾಡಿ ಆಗಿದೆ ಸರ್. ಮಾರ್ಕೆಟ್ ಅಲ್ಲಿ ಬಹಳಷ್ಟು ಗಾಡಿಗಳಿದಾವೆ, ಇದೇ ಗಾಡಿ ಯಾಕೆ ತಗೋಬೇಕು ಸರ್? ಮಾರ್ಕೆಟ್ ಅಲ್ಲಿ 108 ಗಾಡಿಗಳು ಇರ್ಬೋದು, ಬಟ್ ಆದ್ರೆ ರೈತರಿಗೆ ಕೈಗೆಟುಕುವಂತ ಗಾಡಿ ಅಂದ್ರೆ ನಮ್ಮ ಏಸ್ ಕಂಪ್ನಿ ಸರ್. ರೈತರಿಗೆ ಕೊಡ್ಬೇಕಾಗಿರೋದು ಮೇನ್ ಪಾಯಿಂಟ್ ಉತ್ತಮವಾದ ಬೆಲೆ. ಈ ಉತ್ತಮವಾದ ಬೆಲೆ ರೈತರಿಗೆ ಸಿಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಸರ್. ಬಟ್ ಸಣ್ಣ ಪುಟ್ಟ ರೈತರುಗಳು ತಗೊಳಕ್ಕೆ ಬಹಳ ಹಿಂಸೆ ಆಗಿದ್ದಾಗ ಏನಾಗತ್ತೆ ಅಂದ್ರೆ ಕೈಗೆ ಎಟ್ಕೋ ಗಾಡಿ ಅಂತ ಅಂದ್ರೆ ಇದೆ. ಪ್ರತಿಯೊಂದು ಇಂಕ್ಲಿಮೆಂಟ್ ಹಾಕೊಂಡು ಹೊಡೆಯುವಂತ ಗಾಡಿ ಇದು. ಈ ವಿಶೇಷತೆ ಏನಪ್ಪಾ ಅಂದ್ರೆ ಇದರಲ್ಲಿ ಇದ್ರ ಜೊತೆಗೆ ಗ್ರೌಂಡ್ PTO ಇದೆ ಸರ್. ಗ್ರೌಂಡ್ PTO ಅಂತ ಅಂದ್ರೆ ನಾವು ಗಾಡಿಯ ಯಾವ ಗೇರ್ ಅಲ್ಲಿ ಸ್ಪೀಡ್ ಆಗಿ ಹೊಡಿತೀವಿ ಆ ಸ್ಪೀಡ್ ಅಲ್ಲಿ ರೋಟರಿ ತಿರುಗುತ್ತೆ, ಅದನ್ನ ನಾವು ಗ್ರೌಂಡ್ PTO ಅಂತೀವಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಗೆ ಟ್ರಾಲಿ PTO ಅಂತ ಬರುತ್ತೆ ಸರ್. ಟ್ರಾಲಿಗೆ ಕುಲ್ಲಿ ಹಾಕೊಂಡು ಹಿಂದೆ ಪಂಜಾಬ್ಗಳೆಲ್ಲ ಹೊಡಿತಾರ, ಆ ಆಪ್ಷನ್ ಇರುವಂತ ಗಾಡಿ ಇದು ಸರ್. ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ 2000 kg ಇದೆ. PTO ಬಂದು 540 ಇದೆ. ರೆಗ್ಯುಲರ್ ಆಗಿ 540 ಇದೆ ಸರ್. ಇದು ಟ್ರಾಲಿಗೆ ಮಲ್ಟಿಪಲ್ಟಿ ಸಿಸ್ಟಮ್ ಹಾಕೊಳ್ಳುವಂತದ್ದು ನಮ್ಮ ಈ ಕಂಪ್ನಿಲಿ ಕೊಡ್ತಾ ಇದೀವಿ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಕರೆಂಟ್ ಚಾರ್ಜರ್ ಹಾಕೊಂಡು ಇದು ಮಾಡುವಂತದ್ದು, ಜನರೇಟರ್ ಹಾಕೊಳ್ಳುವಂತದ್ದು ಇದೆ ಸರ್. ಇದರ ರೇರ್ ಆಕ್ಚುಲಿ ತುಂಬಾ ವಿಭಿನ್ನವಾಗಿ ಇತ್ತೀಚೆಗೆ ಮಾಡಿದ್ವಿ. ಹಿಂದೆಲ್ಲ ಸಮಸ್ಯೆಗಳಂತ ರೈತರುಗಳು ಹೇಳ್ತಾ ಇದ್ರು, ಬಟ್ ಈ ಆಕ್ಸಲ್ ನ ಹೆವಿ ಬಂದೋಬಸ್ತ್ ಆಗಿ ಮಾಡಿ ಇವತ್ತು ಟೆಕ್ನಾಲಜಿ ಎಲ್ಲ ಚೇಂಜ್ ಮಾಡಿರುವಂತ ಆಕ್ಸಲ್ ಹೆವಿ ವೇಟ್ ಕೊಟ್ಟಿ ಮಾಡಿರುವಂತ ಗಾಡಿ. ಹೆವಿ ಕ್ವಾಲಿಟಿ ಕೊಟ್ಟು ಮಾಡಿರುವಂತ ಆಕ್ಸಲ್ಗಳು ಇವು ಸರ್. ಇವು
ಸರ್ ಈ 550 ಗಾಡಿಯಲ್ಲಿ ಕರಾರ ಆಕ್ಸಲ್ ನೀಡ್ತಾ ಇದೀವಿ ಸರ್. ಏನ್ ವಿಶೇಷ? ಈ ವಿಶೇಷತೆ ಏನಪ್ಪಾ ಅಂದ್ರೆ ಕರಾರ ಆಕ್ಸಲ್ ಅಂದ್ರೆ ಎಲ್ಲಾ ಕಂಪ್ನಿಗಳಿಗೂ ಗೊತ್ತು, ಶೋರೂಮ್ಗೂ ನಂಬರ್ 1 ಆಕ್ಸಲ್ ಸರ್. ಗಟ್ಟು ಮೊಟ್ಟತೆ ಮತ್ತು ದೀರ್ಘ ಬಾಳಿಕೆ ಅಂದ್ರೆ ಕರಾರ ಆಕ್ಸಲ್ ಇದು ಸರ್. ಅದ್ರ ಜೊತೆಗೆ ನಮ್ಮಲ್ಲಿ ಡಬಲ್ ಪವರ್ ಪಂಪ್ ಕೊಡ್ತಾ ಇದೀವಿ ಆ ಕಡೆ ಈ ಕಡೆ ಸರ್. ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ, ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ ಮತ್ತು ರನ್ನಿಂಗ್ ಎಲ್ಲಿದೆ ಯಾವುದೇ ಒಂದು ಸಮಸ್ಯೆಗಳು ಬರಲ್ಲ ಸರ್. ಅಷ್ಟು ಪವರ್ಫುಲ್ ಆಗಿರುತ್ತೆ. ಜೊತೆಗೆ ಟೈರು 920 ಏನು ಕೊಡ್ತೀವಿ ಅಂದ್ರೆ ಫ್ರಂಟು ಸರ್, ಸಾಮಾನ್ಯವಾಗಿ ಗ್ರಿಪ್ ಮೇನು 2 ವೀಲ್ ಡ್ರೈವ್ ತಗೊಂಡ್ರೆ ಸಣ್ಣ ಟೈರ್ ಹಾಕಿ 4 ವೀಲ್ ಮಾಡೋದ್ರಿಂದ ಏನು ಪ್ರಯೋಜನ ಇರಲ್ಲ. ಬಟ್ ಗ್ರಿಪ್ ಬೇಕು ಅಂದ್ಬಿಟ್ಟು 920ನೇ ಕೊಡ್ತಾ ಇದ್ವಿ. ಇದು ಹೆವಿ ಟೈರ್ ಬರುತ್ತೆ ಸರ್. ಈ ಹಳ್ಳದ ಜಮೀನು ಗದ್ದೆಗಳಲ್ಲಿ ಹೊಡಿಬೇಕಾದ್ರೆ ಉತ್ಕೊಳ್ಳಲ್ಲ ಜಾಸ್ತಿ, ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಅದರಿಂದ ಇದು ಉತ್ತಮವಾಗಿರುತ್ತೆ. ನಮ್ಮ ಕಂಪ್ನಿ ವಿಶೇಷತೆ ಏನಪ್ಪಾ ಅಂದ್ರೆ 550ದಲ್ಲಿ ನಾವು ಎಲ್ಲಾ ರೈತರಿಗೂ ಅನುಗುಣವಾಗಿ MRF ಟೈರ್ನೇ ಕೊಡ್ತೀವಿ ಸರ್. ಇದು ಗ್ರೌಂಡ್ ಕ್ಲಿಯರೆನ್ಸು 370 mm ಸರ್. ಹೌದು ಸರ್. ಇದು ಎತ್ತರ 2360 ಸರ್. ಉದ್ದ 3790 ಸರ್. ಉದ್ದ. ಇದು ಒಟ್ಟು ತೂಕ ಸರ್ 2240. 2240 kg ಬರುತ್ತಾ? ಸರ್ ಹೌದು. ಸರ್ ಹೌದು, ಟೋಟಲ್ ವೆಯ್ಟ್ ಸರ್. ಈ 550 ಗಾಡಿಲಿ ಗೇರ್ ಬಾಕ್ಸ್ ಬಂದು ಫಾರ್ವರ್ಡ್ ಬಂದು 8 ಇದೆ ಸರ್. ರಿವರ್ಸ್ 2 ಇದೆ ಸರ್ ಗೇರ್. ಇವೆಲ್ಲ ಸೈಡ್ ಶಿಫ್ಟ್ ಗೇರ್ ಸರ್. ಇದೆಲ್ಲ ಸೈಡ್ ಶಿಫ್ಟ್. ಆಮೇಲೆ ಎಲ್ಲಾ ಕಂಪ್ನಿಗಳಲ್ಲೂ ಕೊಡುವಂಗೆ ಇದು LED ಎಲ್ಲದಕ್ಕೂ ಕೊಡ್ತಾ ಇದೀವಿ. ಅದು ನ್ಯೂ ಪ್ಯಾಷನ್ ಆಗಿ ಎಲ್ಲ ಕೇಳ್ತಾರೆ ಸರ್, LED ಇಲ್ವಾ, LED ಇದಿಲ್ವಾ, ಡಿಜಿಟಲ್ ಇಲ್ವಾ ಅಂದ್ರೆ ಎಲ್ಲ ಇದೆ ಮಾಡ್ತಿದೀವಿ ಸರ್. LED ಎಲ್ಲ ಕೊಡ್ತಾ ಇದೀವಿ ಸರ್. 550 ಗಾಡಿಲಿ 4 ವೀಲ್ ರಾಡು ಫುಲ್ಲು ಲೆಂತ್ ಇದೆ ಸರ್. ಮೊದಲೆಲ್ಲ ಜಾಯಿಂಟ್ ಕೊಡ್ತಾ ಇದ್ರು, ಈಗ ಬದಲಾವಣೆ ಮಾಡಿದೀವಿ. ತುಂಬಾ ಹೈಟ್ ಇದೆ. ಯಾವುದೇ ರೀತಿಯವರು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ. ಎಲ್ಲಾ ಗಾಡಿಗಳಿಗಿಂತ ಅತಿ ಹೆಚ್ಚು ಗ್ರೌಂಡ್ ಕ್ಲಿಯರ್ ಚೆನ್ನಾಗಿ ಹೈಟ್ ಇದೆ ಸರ್. ಸರ್ ಎಲ್ಲಾ ಗಾಡಿಗಳಲ್ಲೂ ಕ್ಲಚ್ ಪ್ಲೇಟ್ ಏನಾರು ಹೊರ್ಟೋಗ್ಬಿಟ್ರೆ ಸುಮಾರು ಬೇರೆ ಕಂಪ್ನಿಗಳಲ್ಲಿ 40,000, 50,000, 60,000 ಅಂತಾರೆ. ನಮ್ಮ ಕಂಪ್ನಿದ್ರಲ್ಲಿ ಸರ್ ಜಸ್ಟ್ ಬರೀ 12,000, 14,000 ಒಳಗಾಗುತ್ತೆ ಇಯರ್ಲಿ. ನಮ್ದು ಅಷ್ಟು ಕಾಸ್ಟ್ಲಿ ಇಲ್ಲ ಸರ್. ನಾರ್ಮಲ್ ಆಗಿ ಕೈಗೆ ಎಟುಕುವಂತ ವಸ್ತು ಅಂತ ಅಂದ್ರೆ ನಮ್ಮ AS ಕಂಪ್ನಿದು ಸ್ಪೇರ್ದು ಸಿಗುತ್ತೆ ಸರ್. ಸರ್ ಅಂದ್ರೆ ನೀವು ಕೇಳ್ತಾ ಇರೋದು ಇಂಕ್ಲಿಮೆಂಟು ಸರ್. ಪ್ರತಿಯೊಂದು ಹಾಕಬಹುದು. ನೀವು ಯಾವ್ದು ಬೇರೆ ಟ್ರ್ಯಾಕ್ಟರ್ಲಿ ಏನ್ ಹಾಕ್ತಿರೋ ಅದೆಲ್ಲ ನಮ್ಮ ಗಾಡಿಗೆ ಹಾಕ್ಬೋದು. ಉಳೋದ್ ಹಾಕ್ಬೋದು, ಡಿಸ್ಕ್ ಹಾಕ್ಬೋದು, ಟ್ರಾಲಿ ಆಗ್ಬೋದು, ಬೇರೆ ಒಂದು ಏನಾದ್ರು ಮಿಷಿನ್ಗಳನ್ನ ಕಟಾವ್ ಮಾಡುವಂತದನ್ನ ಹಿಂದ್ಗಡೆ ಹಾಕ್ಬೋದು, ಜನರೇಟರ್ ಹಿಂದ್ಗಡೆ ಹಾಕೊಂಡು ಹಾಕ್ಬೋದು. ಆ ಥರದ್ದೆಲ್ಲ ಹಾಕೋಬಹುದು ಸರ್. ಸರ್ ಜನ ಕೇಳೋದು ಏನು ಗೊತ್ತಾ ಸರ್, ಒಂದು ಮೈಲೇಜ್ ಮಸ್ತ್ ಅಂತಾರೆ, ಇನ್ನೊಂದು ಕೈಗೆಟ್ಗುವಂಥದ್ದು ಬೆಲೆ, ಇವೆರಡು ಕೇಳ್ತಾರೆ. ಈ ಬ್ರಾಂಡೆಡ್ ಕ್ವಾಲಿಟಿ ಇವೆಲ್ಲ ನಾ ಹೇಳ್ತಾರೆ ಅಷ್ಟೇ. ಬಟ್ ಈ ಕೈಗೆಟುಕುವಂಥ ವಸ್ತುಗಳು ರೈತರಿಗಾಗಿರ್ಬೇಕು. ಸರ್ ಈ ಗಾಡಿದು 980 ಇದೆ ಸರ್. ರೋಟ್ರಿ ವಿತ್ ಇಂಜಿನ್ 50 HP ಗಾಡಿ. ಇದು ರೆಗ್ಯುಲರ್ ಆಗಿ ಹೇಳುವಂಥದ್ದು. ಅದರ ಬೇಡ ರೋಟ್ರಿ ಬೇಡ ಅಂತ ಅಂದ್ರೆ 1 ಲಕ್ಷ ಕಳೆದ್ಬಿಟ್ಟು 880ಕ್ಕೆ ಆನ್ ರೋಡ್ ಇನ್ಕ್ಲೂಡಿಂಗ್ ಕೊಡ್ತೀವಿ ನಮ್ಮಲ್ಲಿ. ಇದು ಉತ್ತಮವಾದ ಬೆಲೆ. ಅದು ಮಿಕ್ಮೇರ್ ಉತ್ತಮವಾದ ರೈತರು ಬತ್ತು ಅಂದ್ರೆ ಅದೇನು ಮಾತುಕತೆ ಹೇಳ್ಬಿಟ್ಟು ಮಾಡ್ಕೊಡುವಂಥದ್ದು ನಮ್ಮಲ್ಲಿ ಆಪ್ಷನ್ ಇದೆ ಸರ್. ಮಾಡ್ಕೊಡ್ತೀನಿ ಸರ್. ಉತ್ತಮವಾದ ರೈತ್ಸ್ ಬೇಕು. ಈಗ 5 ಹೊತ್ತು ಬರ್ತೀವಿ, ಕಟ್ತೀವಿ, ಟೆಂಪ್ರವರಿಗೆ ಬರ್ತಾರೆ, ತಗೊಂಡೋಯ್ತಾರೆ, ಅದಕ್ಕೆ ನಾನು ಅವಕಾಶ ಇಲ್ಲ ಸರ್ ನಮ್ಮ ಹತ್ರ. ಅದು 10 ಕೇಸ್ ಮಾಡೋದಕ್ಕೆ 5 ಮಾಡೋದಲ್ಲಿ. ಬಟ್ ಜುನಿಯನ್ ಉತ್ತಮವಾದ ರೈತರಿಗೆ ಕೊಡಕ್ ನಾವು ಇಷ್ಟಪಡ್ತೀವಿ. ಇದೆ ಸರ್, ಇದೆ. ಡೌನ್ ಪೇಮೆಂಟ್ DP 1-1.5 ಮೇಲೆ 2 ಲಕ್ಷ ಕಟ್ಟಿಸ್ಕೋತೀವಿ. ಅಕಸ್ಮಾತ್ DP ಜಾಸ್ತಿ ಇಲ್ಲ ಅಂದ್ರೆ ಅವ್ರದ್ದು ಸಿವಿಲ್ ಸ್ಕೋರ್ ಮೇಲೆ ಲೋನ್ ಆಗೋದು ನೋಡ್ಕೊಂಡು ನಾವು ಮಾಡ್ತೀವಿ. HDFC ಇದೆ, ಅದಾನಿ ಇದೆ, ಚೋಳ ಇದೆ, ಶ್ರೀರಾಮ ಫೈನಾನ್ಸ್ ಇದೆ, ಮತ್ತೆ ಮಾಮೂಲಿ ಸೊಸೈಟಿಗಳೆಲ್ಲ ಇದೆ ಸರ್. ಮಾಡ್ತೀವಿ ಸರ್. ಹಲವಾರು ಟ್ರ್ಯಾಕ್ಟರ್ಗಳನ್ನ ನಾವು ಇಲ್ಲಿ ಎಕ್ಸ್ಚೇಂಜ್ ಮಾಡಿರೋದು ಉಂಟಂತೆ, ಅಲ್ಲೂ ಇದೆ, ಮಾಡಿದೀವಿ ಸರ್. 18-17 ಮಾಡಲೆಲ್ಲ ಎಕ್ಸ್ಚೇಂಜ್ ಮಾಡಿ ನಮ್ಮ ಗಾಡಿ ತಗೊಂಡೋಗಿರೋದು ಉಂಟು ಸರ್. ಇದೆ ಸರ್, ನಮ್ಮಲ್ಲೂ ಇದೆ.
ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಹೌದು ಸರ್, ಇದೇ ಆಪ್ಷನ್ ಇದೆ ಸರ್. 550 4 ವೀಲ್ ಈ ಗಾಡಿಯಲ್ಲಿ ಸರ್ ಲಾಂಗ್ ಟರ್ನಿಂಗ್ ರೇಡಿಯಸ್ ಇದೆ ಸರ್. ಲಾಂಗ್ ಟರ್ನಿಂಗ್ ರೇಡಿಯಸ್ ಜೊತೆಗೆ 3 ಸಿಲಿಂಡರ್ ಉಳ್ಳ ಗಾಡಿ ಇದೆ 5504. ಈ ಗಾಡಿಗೆ XCD ಬ್ಯಾಟ್ರಿ ಕ್ವಾಲಿಟಿ ಇರುವಂಥದ್ದನ್ನ ನಾವು ಜನರಿಗೆ ಕೊಡ್ತಾ ಇದೀವಿ. ಉತ್ತಮವಾದ ಕ್ವಾಲಿಟಿ XCD ಬ್ಯಾಟ್ರಿ, ಅದು ಎಲ್ರಿಗೂ ಗೊತ್ತು, ಅಂತ ಕ್ವಾಲಿಟಿ ಗಾಡಿಯ ನಾವು ಕೊಡ್ತಾ ಇದೀವಿ ಸರ್.